ಅಜ್ಜಿ ಅಜ್ಜಿ ಅಣ್ಣನ ಬಗ್ಗೆ ಪೇಪರಲ್ಲಿ ಬಂದಿದೆ. ಹೌದೇನೆ? ಓದು. ರಸ್ತೆ ಅಪಘಾತವೊಂದರಲ್ಲಿ ತೀವ್ರವಾಗಿ ಗಾಯಗೊಂಡ ವ್ಯಕ್ತಿಗೆ ಶಸ್ತ್ರಚಿಕಿತ್ಸೆ ಮಾಡಿ ಜೀವ ಉಳಿಸಿದ ಡಾಕ್ಟರ್ ಶ್ಯಾಮ್ ನಂದನ್. ಅಣ್ಣನಿಗೆ ಗೊತ್ತಿದೆಯೋ ಇಲ್ವೋ ಪೇಪರಲ್ಲಿ ಬಂದಿದೆ ಅಂತ. ನಾವೇ ಫೋನ್ ಮಾಡಿ ಹೇಳೋಣ. ಅಜ್ಜಿ ಮೊಬೈಲಿಗೆ ಮಾಡಲ್ಲ, ಲ್ಯಾಂಡ್ಲೈನಿಗೆ ಮಾಡ್ತೀನಿ. ಆಗ ಯಾರು ಮಾಡಿರೋದು ಅಂತ ಗೊತ್ತಾಗಲ್ಲ. ತರಲೆ. ಹಲೋ ಹಲೋ, ಕ್ಯಾನ್ ಐ ಸ್ಪೀಕ್ ಟು ಶ್ಯಾಮ್ ನಂದನ್? ದನಿ ಬದಲಾಯಿಸಿ ಮಾತಾಡಿದ್ರೆ ಗೊತ್ತಾಗಲ್ಲ ಅನ್ಕೊಂಡ್ಯಾ? ಗೊತ್ತಾಗ್ಬಿಡ್ತಾ? ಏನು ಫೋನ್ ಮಾಡಿದ್ದು? ಅರ್ಜೆಂಟಾಗಿ ತಮ್ಮ ಅಪಾಯಿಂಟ್ಮೆಂಟ್ ಬೇಕಿತ್ತು ನಮಗೆ. ನನ್ನ ಜೊತೆ ಮಾತಾಡೋಕ್ಕೆ ಅಪಾಯಿಂಟ್ಮೆಂಟ್ ಬೇಕಾ? ಇನ್ನೇನಣ್ಣ, ಫುಲ್ ಫೇಮಸ್ ಆಗಿಬಿಟ್ಟಿದ್ಯಾ. ನಾವೆಲ್ಲ ಎಲ್ಲಿ ಕಾಣಿಸ್ತೀವಿ ಇನ್ಮೇಲೆ ನಿನಗೆ? ನಾವೇನಾದರೂ ನೋಡಬೇಕು ಅಂದರೆ ಇನ್ನು ಮುಂದೆ ಅಪಾಯಿಂಟ್ಮೆಂಟ್ ತೊಗೋಬೇಕು. ಯಾರು ಹೇಳಿದ್ದು ನಾನು ಫೇಮಸ್ ಆಗಿದ್ದೀನಿ ಅಂತ? ಇವತ್ತು ಪೇಪರಲ್ಲಿ ಬಂದಿದೆ, ನಾಳೆ ಜನ ಹೇಳ್ತಾರೆ. ಫೋನ್ ಮಾಡಿ ಜೋಕ್ ಮಾಡ್ತಾ ಇದೀಯಾ? ಹೌದು, ನೀನು ಆಕ್ಸಿಡೆಂಟ್ ಕೇಸ್ನ ಆಪ್ರೇಷನ್ ಮಾಡಿದ್ದು ನನ್ನ ಕನ್ಸಲ್ಲಿ ಬಂದಿತ್ತು. ಅದಕ್ಕೆ ಇವತ್ತು ಫೋನ್ ಮಾಡಿ ಜೋಕ್ ಮಾಡ್ತಾ ಇದ್ದೀನಿ. ನಮಗೆ ಗೊತ್ತಿಲ್ಲದೆ ಪೇಪರಲ್ಲಿ ಸುದ್ದಿ ಕೊಟ್ಬಿಟ್ರೆ ಅದನ್ನು ಪ್ರಿಂಟ್ ಆಗಲ್ಲ ಅಂದ್ಕೊಂಡಿದ್ಯಾ? ಒಂದು ನಿಮಿಷ ಅಕ್ಕನ ಕೊಡು. ಅಕ್ಕ ಸ್ವಲ್ಪ ಬ್ಯುಸಿ ಇದ್ದಾಳೆ, ಆಮೇಲೆ ಫೋನ್ ಮಾಡೋದಕ್ಕೆ ಹೇಳ್ತೀನಿ. ಪುಟ್ಟ, ಯಾರು ಬರೆದಿರೋದು ಆರ್ಟಿಕಲ್ನ? ಇರು ನೋಡ್ತೀನಿ. ಯಾರೋ ರಮೇಶ್ ಕುಲಕರ್ಣಿ ಅಂತೆ. ರಮೇಶ್ ಕುಲಕರ್ಣಿನಾ? ಯಾವುದು ಗೊತ್ತಾಗ್ತಿಲ್ವಲ್ಲ. ಸಾಕು, ಸುಮ್ಮನೆ ಇರಿ ಸರ್, ತುಂಬ ಸ್ಕೋಪ್ ತೋರಿಸ್ಬೇಡಿ. ತಮ್ಮ ಬಗ್ಗೆ ಆರ್ಟಿಕಲ್ ಬರೆದಿರೋದು ಯಾರು ಅಂತ ತಮಗೆ ಗೊತ್ತಿಲ್ವಾ? ದುಡ್ಡು ತಗೊಳ್ದೆ ಪೇಷಂಟ್ನ ಅಡ್ಮಿಟ್ ಮಾಡ್ಕೊಂಡಿದ್ಯಲ್ಲಣ್ಣ, ಅದ್ರ ಬಗ್ಗೆ ಹಾಡು ಹೊಗಳಿದ್ದಾರೆ. ಬಡವರ ಪೇಷಂಟ್ ಕಡೆಯವರು. ಯಾಕೆ? ಕೊನೆ ಕಾಲಮ್ನಲ್ಲಿದೆ, ಪೇಷಂಟ್ ಅನುಕೂಲ ಸ್ಥಿತಿಲಿಲ್ಲ, ಹಣದ ಸಹಾಯ ಮಾಡೋರಿಗೆ ಆಸಕ್ತಿ ಇರೋರು ಡಾಕ್ಟರ್ ಶ್ಯಾಮ್ ನಂದನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ನಿನ್ನ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ. ಹೌದಣ್ಣ, ಅಡ್ರೆಸ್ಸು ಕೊಟ್ಟಿದ್ದಾರೆ. ಡಾಕ್ಟರ್ ಶ್ಯಾಮ್ ನಂದನ್, MBBS MS, ಮನೋಹರ್ ಹಾಸ್ಪಿಟಲ್ ಅಂತ. ಇದೆಲ್ಲ ಗೊತ್ತೇ ಇಲ್ವಲ್ಲ ನನಗೆ. ಇಲ್ಲಿ ಕೊಡಿ, ಎಲ್ಲ ನೀನೇ ಮಾತಾಡಿ ಮುಗಿಸ್ಬಿಡ್ಬೇಡ. ಕೊಡಿಲಿ, ನಾನು ಮಾತಾಡ್ತೀನಿ. ಹಲೋ, ತುಂಬ ಖುಷಿ ಆಗ್ತಿದೆ ಕಣೋ ಪುಟ್ಟ. ನಾನು ಆಮೇಲೆ ಕನ್ನಡಕ ಹಾಕ್ಕೊಂಡು ನಿಧಾನಕ್ಕೆ ಪೇಪರ್ ಪೂರ್ತಿ ಓದ್ತೀನಿ. ಈಗ ವೈದೇಹಿ ಎಲ್ಲ ಓದಿ ಹೇಳಿದ್ದಾಳೆ. ಅಂತೂ ನೀನು ನನ್ನ ಡಾಕ್ಟ್ರಿಗೆ ಓದಿಸಿದ್ದಕ್ಕೆ ಒಳ್ಳೆ ಕೀರ್ತಿ ತಂದುಬಿಟ್ಟೆ ಕಣೋ. ಸ್ವಲ್ಪ ತಾಳೋ, ವೈದೇಹಿ ಮಾತಾಡ್ತಾಳಂತೆ, ಕೊಡ್ತೀನಿ. ಕಂಗ್ರಾಟ್ಸ್ ಅಣ್ಣ. ಮನೆಗೆ ಬರಬೇಕಾದ್ರೆ ಮರಿದೆ ಸ್ವೀಟ್ಸ್ ತೊಗೊಂಡು ಬಾ. ಥ್ಯಾಂಕ್ ಯು. ಸರಿ ಅಣ್ಣ, ನಾನು ಫೋನ್ ಇಡ್ತೀನಿ. ಸರಿ ಪುಟ್ಟ. ಹಲೋ ಮಾಧವಿ, ನಾನು ಕಣೆ ವೈಜಯಂತಿ. ಗೂಬೆ ಕಣೆ ನೀನು. ದಿನಕ್ಕೊಂದು 50 ಸಾರಿ ಕಾಲ್ ಮಾಡ್ತೀನಿ, ಯಾರು ಅಂತ ಕೇಳ್ತೀಯಲ್ಲ. ನನ್ನ ವಾಯ್ಸ್ ಗೊತ್ತಾಗಲ್ವಾ? ಇಲ್ಲಪ್ಪ, ನನ್ನ ವಾಯ್ಸ್ ಏನು ಚೇಂಜ್ ಆಗಿಲ್ಲ. ನಿನ್ನ ಕಿವಿಗೆ ಏನೋ ಪ್ರಾಬ್ಲಮ್ ಆಗಿರಬೇಕು. ತಮಾಷೆ ಮಾಡಿದೆ ಕಣೆ, ಆಮೇಲೆ ಸೀರಿಯಸ್ ಆಗಿ ತಗೋಬೇಡ. ಇಲ್ಲ ಕಣೆ, ಒಂದು 5 ದಿನ ರಜಾ ಹಾಕಿದ್ದೀನಿ. ಮನೇಲಿ ಸ್ವಲ್ಪ ಕೆಲಸ ಇತ್ತು. ಮಾಧವಿ, ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಿತ್ತು ಕಣೆ. ನಮ್ಮಂಥ ಬಡವ್ರಿಗೆ ನಿಮ್ಮಂಥ ಸಾಹುಕಾರರಿಂದ
ಇನ್ನೇನು ಹೆಲ್ಪ್ ಮಾಡಬೇಕು ಹೇಳು? ದುಡ್ಡಿಂದು ಒಂದು 40,000 ದುಡ್ಡಿದ್ರೆ ಕೊಡ್ತೀಯಾ? ಸಾಲ ಅಂತ ಕೊಟ್ಟಿರು, ಇನ್ನೊಂದು 6 ತಿಂಗಳಲ್ಲಿ ವಾಪಸ್ ಕೊಡ್ತೀನಿ. ಹತ್ತು ನಿಮಿಷನಾ? ಸರಿ, ನಿನ್ನ ಕಾಲ್ಗೆ ನಾನು ವೆಯ್ಟ್ ಮಾಡ್ತೀನಿ. ಯಾರ ಜೊತೆ ಅಕ್ಕ ಮಾತಾಡ್ತಾ ಇದ್ದಿದ್ದು? ಶ್ರೀಕಾಂತ್ ಜೊತೆ ಅಂತೂ ಅಲ್ಲ, ನಮ್ಮ ಆಫೀಸ್ನಲ್ಲಿ ಮಾಧವಿ ಅಂತಿದ್ದಾಳಲ್ಲ, ಅದು ಚೀಟಿ ನಡೆಸ್ತಾಳಲ್ಲ, ಅವಳ ಜೊತೆ. ಅದೇನು? ಸುಮ್ಮನೆ. ಇದೇನಕ್ಕ, ಊಟ ಬೇಡ ಹಾಲು ಸಾಕು ಅಂತ ತಂದಿಯಂತೆ, ಹಾಲು ಹಾಗೆ ಇಟ್ಟಿದ್ಯಾ? ಯಾಕೋ ಹಸಿವಿಲ್ಲ ಕಣೆ. ಮತ್ತೆ ಹಸಿವಿಲ್ಲ ಅಂತ ಶುರು ಮಾಡಿದ್ಯಾ? ಇವತ್ತು ಸತ್ಯವಾಗ್ಲೂ ಹಸಿವಿಲ್ಲ ಕಣೆ. ರಾತ್ರಿ 8 ಗಂಟೆಲಿ ಪ್ಯಾರಡೈಸ್ ಹೋಟ್ಲಿಗೆ ಹೋಗಿ ಐಸ್ ಕ್ರೀಮು ಚಾಟ್ಸು ಎಲ್ಲ ಹೊಟ್ಟೆ ತುಂಬ ತಿನ್ಕೊಂಡು ಬಂದಿದ್ದೀನಿ. ಹೋಟೆಲ್ ಸ್ವಲ್ಪನೂ ಜಾಗ ಇಲ್ಲ. ಪ್ಯಾರಡೈಸ್ ಹೋಟ್ಲಾ? ಅದು 3 ಸ್ಟಾರ್ ಹೋಟ್ಲ್ ಅಲ್ವಾ? ಹೌದು ಕಣೆ, 860 ರೂಪಾಯಿ ಬಿಲ್ ಆಯಿತು. ಇಲ್ಲೋಡು. 860 ರೂಪಾಯಿನಾ? ಯಾರ್ಯಾರು ಹೋಗಿದ್ರಿ? ಯಾರೂ ಇಲ್ಲ, ನಾನೊಬ್ಳೆ. ಒಬ್ಳೇನಾ? ಅದೇನಕ್ಕ ಒಬ್ಳೇ ಹೋಗಿದ್ದು ಅಂಥ ದೊಡ್ಡ ಹೋಟ್ಲಿಗೆ? ಯಾಕೆ ಹೋಗ್ಬಾರ್ದಾ? ಹೋಗಬೇಕು ಅನ್ನಿಸ್ತು, ಹೋದೆ. ಇದ್ದಕ್ಕಿದ್ದ ಹಾಗೆ ಲೈಫ್ನ ಎಂಜಾಯ್ ಮಾಡಬೇಕು ಅನ್ನಿಸ್ತು, ಹೋಟ್ಲಿಗೆ ಹೋಗಿ ತಿನ್ನಬೇಕು ಅನ್ನಿಸ್ತು, ಹೋದೆ, ತಿಂದೆ, ಬಿಲ್ ಕೊಟ್ಟೆ, ಬಂದೆ. ತಪ್ಪ? ಅಲ್ಲ, ಅದೇ ಯಾಕೆ? ಯಾಕೆ ಅಂದರೆ ಇರೋದು ಒಂದೇ ಲೈಫು, ಇರೋಷ್ಟು ದಿನ ಲೈಫ್ನ ಎಂಜಾಯ್ ಮಾಡಿಬಿಡ್ಬೇಕು. ಪುಸ್ತಕ ತುಂಬ ಚೆನ್ನಾಗಿದೆ, ನಾನು ಓದಾದ್ಮೇಲೆ ನೀನು ಓದು. ಆ ಶ್ರೀಕಾಂತ್ ನಾನು ನಿಂತ್ಕೊಂಡು ಎಷ್ಟು ದಿನ ಅಂತ ಹೀಗೆ ಇರೋದು? 3 ದಿನ. 3 ದಿನ ಆಯಿತು ಅವನನ್ನು ಮೀಟ್ ಮಾಡಿದೆ. ನನ್ನ ಮತ್ತೆ ಮೀಟ್ ಮಾಡಬೇಡ ಅಂದರೆ ಹಾಗೆ ಇದ್ಬಿಡೋದಾ? ನೋಡು, ಒಂದು ಫೋನ್ ಕೂಡ ಮಾಡಿಲ್ಲ. ಅಂಥವನ್ನ ಮರಿಬೇಕು ಅನ್ನಿಸ್ತು, ಪ್ಯಾರಡೈಸ್ಗೆ ಹೋದೆ, ತಿಂದೆ. ಆದರೆ ಅವನನ್ನು ಮರೆಯೋಕ್ಕಾಗ್ತಿಲ್ಲ. ಎಂಥ ಕ್ರೂಯಲ್ ಫೆಲೋ ಅವನು. ಅವನ ಮನಸ್ಸಲ್ಲಿ ನನ್ನ ಬಗ್ಗೆ ಸ್ವಲ್ಪನೂ ಪ್ರೀತಿ ಅನ್ನೋದೇ ಇಲ್ಲ ಅಂತ ನನಗಾಗ ಹೊಳಿಲೇ ಇಲ್ಲ. ಈಗ ನಾನೇ ಜಗಳ ಆಡಿ ನೆಪ ಒದಗಿಸ್ಕೊಟ್ಟೆ, ಅಷ್ಟೇ ಸಾಕು ಅಂತ ದೂರ ಹೊರಟು ಹೋದ. ಎಷ್ಟು ಕನಸುಗಳನ್ನ ಕಟ್ಟಿದೆ ಗೊತ್ತಾ ವೈದೇಹಿ? ಪ್ರತಿದಿನ ಕನಸು ಕಟ್ತಿದ್ದೆ ಶ್ರೀಕಾಂತನ ಬಗ್ಗೆ. ಆದರೆ ಅವನು 3 ದಿನದಿಂದ ನನ್ನ ನೆನಪು ಕೂಡ ಮಾಡ್ಕೊಂಡಿಲ್ಲ. ನೀನು ಹೇಳ್ದಾಗೆ ಮೋಸದ ಮನುಷ್ಯ ಅವನು. ನನ್ನ ಕನಸುಗಳೆಲ್ಲ ಇಳಿದು ಹೋಯ್ತು ವೈದೇಹಿ.
ಅಕ್ಕ, ಶ್ರೀಕಾಂತ್ ಅವ್ರನ್ನ ನೀನು ತಪ್ಪು ತಿಳ್ಕೊಂಡಿದೀಯ. 2 ದಿನ ಫೋನ್ ಮಾಡದೇ ಇದ್ದಿದ್ದಕ್ಕೆ ಹಾಗೆಲ್ಲ ತಿಳ್ಕೊಬಾರ್ದು. ಶ್ರೀಕಾಂತ್ ಅವ್ರಿಗೆ ನಿಜವಾಗ್ಲೂ ಸೀರಿಯಸ್ ಪ್ರಾಬ್ಲಮ್ ಇದೆ. ಹೇಳು ಮಾಧವಿ, 40,000 ನಾಳೆ ಸಿಗುತ್ತಾ? ಥ್ಯಾಂಕ್ ಯು. ಇನ್ನು 6 ತಿಂಗಳು ಬಿಟ್ಟು ವಾಪಸ್ ಕೊಡ್ತೀನಿ. ಬಾಯ್. $40,000 ಯಾಕಕ್ಕ? ನನ್ನ ಪ್ರಾಬ್ಲಮ್ನಲ್ಲಿದ್ದಾಗ ಶ್ರೀಕಾಂತ್ 40,000 ರೂಪಾಯಿ ಕೊಟ್ಟಿದ್ದ. ನಾನು ಅದನ್ನು ವಾಪಸ್ಸೇ ಕೊಟ್ಟಿರಲಿಲ್ಲ. ಅಂಥ ಋಣ ಯಾಕೆ ಅಂತ ಮಾಧವಿ ಹತ್ರ ಸಾಲ ಕೇಳಿದ್ದೀನಿ. ನಾಳೆ ಕೊಡ್ತೀನಿ ಅಂತ ಹೇಳಿದ್ದಾಳೆ. ಅದನ್ನು ತೊಗೊಂಡೋಗಿ ಶ್ರೀಕಾಂತ್ ಮನೆಗೆ ಕೊಟ್ಟು ನಮಸ್ಕಾರ ಹೊಡೆದು ಬರ್ತೀನಿ. ಅಕ್ಕ, ಆ ಥರ ಪಡಬೇಡ. 1 ನಿಮಿಷ. ನಾನು ನಿನ್ನನ್ನು ಕೇಳಿದೆ, ಒಂದು ಕೆಲಸ ಮಾಡಿಬಿಟ್ಟೆ. ಸಾರಿ. ಏನು? ಶ್ರೀಕಾಂತ್ ಮನೆಗೆ ಹೋಗಿದ್ದೆ. ನೀನು ಹೋಗಿದ್ಯಾ? ಯಾಕೆ ಹೋಗಿದ್ದೆ? ನಿನ್ಗೆ ಹೇಗೆ ಗೊತ್ತಾಯ್ತು ಅವ್ರ ಮನೆ? ನಿನ್ನ ವಿಚಾರ ಮಾತಾಡೋದಕ್ಕೆ ಹೋಗಿದ್ದೆ. ಆಫೀಸಿಗೆ ಫೋನ್ ಮಾಡಿ ಅವ್ರ ಮನೆ ಅಡ್ರೆಸ್ ತಗೊಂಡೆ. ಸಿಕ್ಕಿದ್ರಾ? ಸಿಕ್ಕಿದ್ರು. ಏನಂತೆ? ಅಕ್ಕ, ನೀನು ತಪ್ಪು ತಿಳ್ಕೊಂಡಿದ್ಯಾ. ಅವ್ರು ನಿನ್ನನ್ನು ಇಷ್ಟಪಡ್ತಾ ಇಲ್ಲ ಅಂತ. ಅವ್ರು ನಿಜವಾಗ್ಲೂ ನಿನ್ನನ್ನು ಇಷ್ಟಪಡ್ತಾ ಇದ್ದಾರೆ. ನಿನಗೆ ಫೋನ್ ಮಾಡೋದಕ್ಕೆ ಅವ್ರಿಗೆ ಹೆದರಿಕೆ ಆಯ್ತಂತೆ, ಅದಕ್ಕೆ ಮಾಡಲಿಲ್ಲ. ಅವರು ತುಂಬ ಅಪ್ಸೆಟ್ ಆಗಿದ್ರು. ನಿನ್ಗೆ ಯಾವಾಗಲೂ ಕಾಡ್ತಿತ್ತಲ್ಲ ಮದುವೆ ವಿಚಾರ, ಆ ಪ್ರಶ್ನೆನ ಅವ್ರ ಮುಂದಿಟ್ಟೆ. ಹಾರ್ಕೆ ಉತ್ತರ ಸಿಕ್ತಲ್ಲ? ಎಸ್ಕೇಪಿಸ್ಟ್. ಇಲ್ಲಕ್ಕ, ಶ್ರೀಕಾಂತ್ ಅವರು ನನ್ನ ಹತ್ರ ಮನ್ಸು ಬಿಚ್ಚಿ ಮಾತಾಡಿದ್ರು. ಮದುವೆ ವಿಷಯನ ಅವಾಯ್ಡ್ ಮಾಡ್ತಾ ಇರೋದಕ್ಕೆ ಕಾರಣ ಏನು ಅಂತ ತಿಳಿತು. ಏನು ಹೇಳ್ತಿದ್ಯಾ? ಹೌದು, ಅವ್ರು ನನ್ನ ಹತ್ರ ಅವರು ಕಾಡ್ತಿರೋ ಸಮಸ್ಯೆ ಏನು ಅಂತ ಹೇಳಿದ್ರು. ಏನು ಅಂತ ಹೇಳಿದ್ರು? ಶ್ರೀಕಾಂತ್ ಅವರು ಈ ಊರಿಗೆ ಶಿಫ್ಟ್ ಆಗೋದಕ್ಕಿಂತ ಮುಂಚೆ ಬಾಂಬೆಲಿದ್ರಂತಲ್ಲ. ಹೌದು, ಅದಕ್ಕೆ. ಅಕ್ಕ, ನಿನ್ನ ಮನಸ್ಸು ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು. ಒಂದು ಅನ್ಪ್ಲೆಸೆಂಟ್ ನ್ಯೂಸ್ ಹೇಳ್ತೀನಿ. ಏನು? ಶ್ರೀಕಾಂತ್ಗೆ ಈಗಾಗಲೇ ಮದುವೆ ಆಗಿಬಿಟ್ಟಿದೆ. ಏನಂತೆ? ಹೌದು, ಬಾಂಬೆಲಿ ಇದ್ದಾಗಲೇ ಅವ್ರಿಗೆ ಮದುವೆ ಆಗಿಬಿಟ್ಟಿತ್ತಂತೆ. ತಮಾಷೆ ಮಾಡಬೇಡ ವೈದೇಹಿ. ತಮಾಷೆ ಮಾಡ್ತಿಲ್ಲಕ್ಕ, ನಿನ್ಗೆ ಹೇಳೋ ಬೇಡವೋ ಅಂತ ಯೋಚನೆ ಮಾಡ್ತಿದ್ದೆ. ಸತ್ಯ ಮುಚ್ಚಿಡಬಾರ್ದು ಅನ್ನಿಸ್ತು. ನೀನು ಹೇಳಿದ ನಿಜ ಆಯ್ತಲ್ಲ, ಮೋಸ್ಕಾರ ಅವನು.
ಅಲ್ಲಕ್ಕ, ನಾನು ಹೇಳೋದು ಕೇಳು. ಇನ್ನೇನು ಕೇಳಬೇಕಾದ್ದಲ್ಲ. ಅಕ್ಕ, ಅಷ್ಟು ಸೀರಿಯಸ್ ಆಗಿ ತಗೋಬೇಡ. ನೋಡು ವೈದೇಹಿ, ಹೇಗೆ ನಂಬಿಸ್ಬಿಟ್ಟ. ಶ್ರೀಕಾಂತ್ ನನಗೆ 1 ವರ್ಷದಿಂದ ಪರಿಚಯ. ಒಟ್ಟಿಗೆ ಕೆಲಸ ಮಾಡ್ತಿದ್ವಿ. ಅವನಿಗೆ ಮದುವೆ ಆಗಿದೆ ಅಂತ ನನ್ನ ಹತ್ರ ಹೇಳ್ಬೋದಾಗಿತ್ತಲ್ವಾ? ಅವ್ರ ಮನೆಗೂ ಹೋಗಿದ್ದೆ. ಅವ್ರಮ್ಮ ಅವ್ರ ತಂಗಿ ಬಿಟ್ರೆ ಬೇರೆ ಯಾರೂ ಇರಲಿಲ್ಲ. ಅವ್ರ ಹೆಂಡತಿನೂ ಇರಲಿಲ್ಲ. ನಾನು ನಂಬಿಟ್ಟೆ. ಅಲ್ಲ, ಅವ್ರಿಗೂ ಅವ್ರ ಹೆಂಡತಿಗೂ ಆಗ್ಬಾರ್ದಿರ್ಲಿಲ್ವಂತೆ. ಅದಕ್ಕೆ ಬಹಳ ಮುಂಚೆನೇ ಬೇರೆ ಆಗ್ಬಿಟ್ರಂತೆ. ಅಕ್ಕ, ಅಕ್ಕ, ನಾನು ಹೇಳೋದು ಕೇಳಿಸ್ತಾ ಇದೀಯಾ? ಎಲ್ಲ ಭ್ರಮೆ ಅಂತಾಯ್ತಲ್ಲ, ಬರೀ ಮೋಸ. ನನ್ನ ನಂಬಿಕೆನ ಕೊಂದು ಹಾಕ್ಬಿಟ್ಟ. ನಾನೇನು ತಪ್ಪು ಮಾಡಿದ್ದೆ? ನನಗೆ ಯಾಕೆ ಹೀಗೆ ಮಾಡ್ದ? ಅಕ್ಕ, ಅವ್ರು ನಿನ್ನ ಹತ್ರ ಹೇಳಬೇಕು ಅಂತಾನೆ ಇದ್ರಂತೆ. ಆದರೆ ಡಿವೋರ್ಸ್ ಆದಮೇಲೆ ಹೇಳೋದು ಅಂತ ಇಷ್ಟು ದಿನ ಹೇಳಲಿಲ್ವಂತೆ. ಅವ್ರ ಹೆಂಡತಿ ಒಳ್ಳೆ ವ್ಯಕ್ತಿ ಅಲ್ವಂತೆ ಅಕ್ಕ. ಅವ್ರ ಹೆಂಡತಿಗೆ ಡಿವೋರ್ಸ್ ಕೊಡಬೇಕು ಅಂತ ಇದ್ದಾರಂತೆ. ಇಷ್ಟರಲ್ಲೇ ನಿನಗೆಲ್ಲ ಹೇಳಬೇಕು ಅಂತ ಇದ್ರಂತೆ. ಓ, ಹೇಳ್ಕೋಬೇಕು ಅಂತಿದ್ರಂತ? ಯಾವಾಗ ಹೇಳ್ಕೋಬೇಕು ಅಂತಿದ್ರಂತೆ? ನನಗಿನ್ನೂ ಪೂರ್ತಿ ಹುಚ್ಚಿಡಿದ್ಮೇಲ? ಇಲ್ಲ ವೈದೇಹಿ, ಎಲ್ಲ ಸುಳ್ಳು. ಶ್ರೀಕಾಂತ್ ನನಗೆ ಮೋಸ ಮಾಡಿಬಿಟ್ಟ. ಎಂಥ ಹುಚ್ಚಿ ಅಲ್ವಾ ನಾನು. ಅವ್ರ ಮೇಲೆ ಪೂರ್ತಿ ನಂಬಿಕೆ ಇಟ್ಬಿಟ್ಟೆ. ಯಾಕೆ ಹೀಗಾಯ್ತು? ಅಕ್ಕ, ಏನಾಗ್ತಿದೆ ನಿನಗೆ? ಯಾಕೆಷ್ಟೊಂದು ಬೆವರ್ತಿದ್ಯಾ? ಗೊತ್ತಾಗ್ತಿಲ್ಲ ವೈದೇಹಿ. ನನಗೆ ಒಂಥರ ಆಗ್ತಿದೆ. ಕತ್ಲೆ ಕವಿದ ಹಾಗೆ. ಏನ್ ಮಾಡ್ಬೇಕು ಅಂತ ತೋರಿಸ್ತಿಲ್ಲ. ಕೂತ್ಕೋ, ಕೂತ್ಕೋ. ನಂಬಿಸಿ ಮೋಸ ಮಾಡ್ಬಿಟ್ನಲ್ಲ ವೈದೇಹಿ. ಎಲ್ರಿಗೂ ನನಗೇನು ಅಂತ ಉತ್ತರ ಕೊಡ್ಲಿ? ಈ ಮುಖನ ಹೊರಗಡೆ ಹೇಗೆ ತೋರಿಸ್ಲಿ? ಶ್ರೀಕಾಂತ್ ಯಾಕೆ ಹೀಗೆ ಮಾಡ್ದ ನನಗೆ? ಅವನನ್ನ ಎಷ್ಟು ನಂಬಿದೆ ಗೊತ್ತಾ? ಎಷ್ಟು ನಂಬಿದೆ ಗೊತ್ತಾ ಅವನನ್ನ? ಅಕ್ಕ, ನೀನು ತುಂಬಾ ಅಪ್ಸೆಟ್ ಆಗಿದ್ಯಾ? ಅಪ್ಸೆಟ್ ಆಗ್ಬೇಡ ಅಕ್ಕ, ನನ್ನ ಮಾತು ಕೇಳು. ಏನ್ ನಡೀತು ಅಂತ ನಾನು ಹೇಳ್ತೀನಿ. ಏನು ಹೇಳ್ಬೇಡ, ನನಗೇನು ಕೇಳಿಲ್ಲ. ದಯವಿಟ್ಟು ಇಲ್ಲಿಂದ ಹೋಗು, ಇಲ್ಲಿಂದ ಹೋಗು.
ಕೇಳು ಅಕ್ಕ. ಪ್ಲೀಸ್ ವೈದೇಹಿ. ಅಕ್ಕ ಅಕ್ಕ ನನ್ನ ಮಾತು ಕೇಳಕ್ಕ. ಅಕ್ಕ